my beautiful viewers, welcome back to my channel Kannadati Pala Vlogs. ಏನಂದ್ರೆ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ಇಲ್ಲಿ ಕ್ಯಾಪ್ಸಿಕಮ್ ರೈಸ್ ಬಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಹಾಗೆ ಸಿಂಪಲ್ ಆಗಿ ಕೂಡ ಆಗುತ್ತೆ. ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಟೇಸ್ಟನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ರೈಸ್ ಬಾತ್. ಪ್ರತಿದಿನ ಏನಾದರೂ ಒಂದು ತಿಂಡಿ ಮಾಡಬೇಕು ಅನ್ನೋ ಟೆನ್ಷನಲ್ಲಿ ಹುಡುಕ್ತಾ ಸಿಕ್ಕಿದ್ದು ನಾನೇ ನನ್ನದೇ ಆದ ಒಂದು ಯೋಚನೆ ರುಚಿಯಲ್ಲಿ ಮಾಡಿದಂಥ ರೈಸ್ ಬಾತ್ ಇದಂತೂ ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಆಗುವಂಥ ವಿಧಾನ ಇದು. ಜಸ್ಟ್ 2-3 ಸ್ಪೂನ್ ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂಗೆ ತಗೋಬೋದು. ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು 10 ನಿಮಿಷ ಎತ್ತಿಟ್ಕೊಂಡ್ರು ಸಾಕು. ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾಗಿ ನಾವು ಬೇರೆ ಏನು ಮಸಾಲೆಗಳನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ 1 ಸ್ಪೂನ್ ಅಷ್ಟು ಗರಂ ಮಸಾಲನ ಆ್ಯಡ್ ಮಾಡಿರ್ತೀವಿ. ಸೊ ಒಂದು ಕುಕ್ಕರ್ಗೆ 2-3 ಸ್ಪೂನು ಆಯಿಲ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ತುಪ್ಪ ಸಹ ಸೇರಿಸ್ಕೊಡ್ಬೋದು, ರುಚಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿದ್ವಲ್ಲ ಅದನ್ನು ತರಕಾರಿ ಸಮೇತ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಬೇಕಷ್ಟೇ. ಇದನ್ನು ಆ್ಯಡ್ ಮಾಡಿ 2-3 ನಿಮಿಷ ಬಾಡಿಸಿ ಅದಕ್ಕೆ ವಾಶ್ ಮಾಡಿ ಎತ್ತಿಟ್ಕೊಂಡಂಥ ರೈಸನ್ನು ಆ್ಯಡ್ ಮಾಡಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 2-3 ವಿಷಲ್, ಕೆಲವೊಂದು ಅಕ್ಕಿ 3 ವಿಷಲ್ ತಗೊಳುತ್ತೆ, ಕೆಲವೊಂದು 2, ಹಾಗೆ ಕೆಲವೊಂದು 1 ವಿಷಲ್ಗೆ ಆಗೋಗ್ಬಿಡುತ್ತೆ. ನಾನಿಲ್ಲಿ 2 ವಿಷಲ್ನ ತಗೊಳ್ತಾ ಇದ್ದೀನಿ. 2 ವಿಷಲ್ ತೊಗೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಹಾಗೆ ಘಮ ಘಮ ಅನ್ನೋ ಅದು ಕ್ಯಾಪ್ಸಿಕಮ್ ರೈಸ್ ಬಾತ್ ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನಾವಿಲ್ಲಿ ಕಸೂರಿ ಮೇಥಿ ಆ್ಯಡ್ ಮಾಡ್ತಿರೋದ್ರಿಂದ ಇದು ವಿಷಲ್ ಬರಬೇಕಾದ್ರೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಘಮ ಅಂತೂ. ಬೆಳಗ್ಗೆನೇ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅಂದರೆ ಇದು ಕ್ವಿಕ್ಕಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಅಥವಾ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಕೂಡ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯೋಗ ಮ್ಯಾಟು ಹಾಕಿದ ತಕ್ಷಣ ನಮ್ಮ ಸುಬ್ಬು ಬಂದ್ಬಿಡ್ತಾನೆ. ಫಸ್ಟ್ ಅವ್ನು ಕುತ್ಕೊಂಡು ಅವನು ಮೈ ಎಲ್ಲ ಈ ಥರ ಬೆಂಡ್ ಮಾಡಿ ಅದಾದ್ಮೇಲೆ ಯೋಗ ಸ್ಟಾರ್ಟ್ ಆಗೋದು ನಂದು. ಸೊ ಯೋಗ ಮ್ಯಾಟ್ ಹಾಕಿ ವಿಡಿಯೋ ಆನ್ ಮಾಡ್ಕೊಳ್ಳೋಣ ಅಂತ ಹೋದ ತಕ್ಷಣನೇ ಅವ್ನು ಬಂದ್ಬಿಟ್ಟು ಅಲ್ಲಿ ಕೂತಿರ್ತಾನೆ. ರೆಗ್ಯುಲರಾಗಿ ಇದೇ ಆಗ್ತಾ ಇರುತ್ತೆ. ಸೊ ಆ್ಯಸ್ ಎ ವಿಷಲ್ ನನ್ನ ಬೆಳಗ್ಗಿನ ಯೋಗನ ಮುಗಿಸ್ಕೊಂಡು ಅದಾದ ನಂತರ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಲೇಬೇಕು ಅಂತ ಕೂತ್ಕೊಂಡು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 10 ಗಂಟೆಗೆ ಕೂತಿದ್ದೇನೋ 3:30-4 ಗಂಟೆವರೆಗೂ ಇದೇ ಮಾಡಿದ್ದೀನಿ. ಸೊ ಏನಪ್ಪ ಅಂತಂದರೆ ನನಗೆ ವಿಡಿಯೋ ಮಾಡಿಕೊಂಡು ಮಾಡೋದಕ್ಕೆ ಏನಕ್ಕಾಗಿಲ್ಲ ಅಂದರೆ ನಾನು ಈ ವಿಡಿಯೋನ ನೋಡಿಕೊಂಡು ಸ್ಟಿಚ್ ಮಾಡಿದ್ದು, ಹಾಗಾಗಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಹತ್ರ ಒಂದೇ ಮೊಬೈಲ್ ಇರೋ ಕಾರಣ. ಬಟ್ ಇಷ್ಟರ ಮಟ್ಟಿಗೆ ಸ್ಟಿಚ್ ಮಾಡಿದ್ದೀನಿ. ಇದು ಸೆಕೆಂಡ್ ಬ್ಲೌಸ್ ನಾನು ಸ್ಟಿಚ್ ಮಾಡ್ತಾ ಇರೋದು. ಇನ್ನೂ ಸ್ವಲ್ಪ ಫಿನಿಶಿಂಗ್ ಬೇಕು ಅನ್ನಿಸ್ತು. ಮೇಲೆ ಪೈಪಿಂಗ್ ಎಲ್ಲ ಮಾಡಿದ್ದೀನಲ್ವಾ, ಅಲ್ಲೆಲ್ಲ ಸ್ವಲ್ಪ ಫಿನಿಶಿಂಗ್ ಕಡಿಮೆ ಅಂತ ಅನ್ನಿಸ್ತು. ಇನ್ನೊಂದು 2-3 ಬ್ಲೌಸ್ನ ಈ ರೀತಿ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ಅನಿಸ್ತು. ಮೆಜರ್ಮೆಂಟ್ ಏನಿದೆ ಅದು ಪರ್ಫೆಕ್ಟಾಗಿ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಇನ್ನೂ ಸ್ವಲ್ಪ ಕ್ಲಾತ್ನ ಒಳಗಡೆ ಬಿಡಬೇಕಿತ್ತು ಅನಿಸ್ತು. ಕಟಿಂಗಲ್ಲಿ ಇನ್ನೊಂದು ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ತೊಗೊಂಡು ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಮುಂದೆನೂ ಬೇಕು ಅಂತಂದ್ರು ನಾವು ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಸಿಗುತ್ತೆ. ನನಗೆ ಅನಿಸಿದ್ದು ಆ ಥರ. ನಾನು ಯಾವುದು ಹುಕ್ ಪಟ್ಟಿ ಈ ಥರ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಪಟ್ಟಿ ಹಾಕಿದ್ದೀನಿ. ಆದರೆ ಅದಕ್ಕೆ ಹುಕ್ಕೆಲ್ಲ ಹಾಕ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ಕೊಂಡಿಲ್ಲ, ಕಾಜೆಲ್ಲ ಮಾಡ್ಕೊಂಡಿಲ್ಲ. ಏನಕ್ಕಪ್ಪ ಅಂದರೆ ನಾನೇನು ಇದನ್ನು ವೇರ್ ಮಾಡಲ್ಲ, ಜಸ್ಟ್ ಟ್ರಯಲ್ಗೆ ಅಂತ ಅಂದ್ಬಿಟ್ಟು ನಾನು ಕಾಟನ್ ಕ್ಲಾತ್ನ ತೊಗೊಂಡು ಈ ರೀತಿ ಸ್ಟಿಚ್ ಮಾಡೋದನ್ನು ಕಲಿತಾ ಇದ್ದೀನಿ. ಸೊ ಅಪ್ರಾಕ್ಸಿಮೇಟ್ ಇದು ಒಂದು 25-30 ರುಪೀಸಲ್ಲಿ 1 ಮೀಟರ್ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ಅದು ಲೈನಿಂಗ್ ಎಲ್ಲ ಏನೋ ಯೂಸ್ ಮಾಡ್ದೇ ಸ್ಟಿಚ್ ಮಾಡಿದ್ದೀನಿ. ಕಲಿಯೋವರೆಗೂ ಇದೇ ಬೆಟರ್ ಅಂತ ನನಗೆ ಅನಿಸ್ತು, ಹಾಗಾಗಿ ಅದನ್ನೇ ತೊಗೊಂಡು ಮಾಡಿದ್ದೀನಿ. ನೋಡಿ ಈ ಸ್ಲೀವ್ಸ್ ಎಲ್ಲ ಅಷ್ಟೇ, ನನಗೆ ಸ್ಲೀವ್ಸು ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಬಟ್ ತುಂಬಾ ಚೆನ್ನಾಗಿದೆ ಈ ಸ್ಟಿಚಿಂಗ್ ಆಗಲಿ ಕಟ್ಟಿಂಗ್ ಆಗಲಿ, ಸ್ಲೀವ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಈ ಡಿಸೈನರ್ ಸ್ಲೀವ್ಸ್ ಏನಿದೆ ಅದಂತೂ ತುಂಬಾ ಈಸಿ ಅನ್ನಿಸ್ತು. ಈ ರೆಗ್ಯುಲರ್ ಸ್ಲೀವ್ಗಿನ ಡಿಸೈನರ್ ಸ್ಲೀವೇ ಈಸಿ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ ಇದು. ಅಂದರೆ ವಿಡಿಯೋ ನೋಡ್ತಾ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಮಿಷಿನಲ್ಲಿ ಇವತ್ತು ಕೆಲವೊಂದು ಸ್ಟಿಚಸ್ನ ಹೇಗೆ ಮಾಡೋದು, ಹಾಗೆ ಅದ್ರ ಸ್ವಲ್ಪ ಚೇಂಜಸ್ ಕೂಡ ತಿಳ್ಕೊಂಡೆ. ಚೆನ್ನಾಗಿತ್ತು ಇವತ್ತು.
ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿಬಿಟ್ಟಿದೆ. ನಾನು ಬೆಳಗ್ಗೆ 10 ಗಂಟೆಗೆ ಕೂತಿದ್ದು 3 ಗಂಟೆವರೆಗೂ ಬ್ಲೌಸ್ ಸ್ಟಿಚಿಂಗ್ ಮಾಡಿ, ಅದಾದಮೇಲೆ ಯಾವ್ಯಾವ ಸ್ಟಿಚಿಂಗು ಯಾವ ರೀತಿ ಮಾಡ್ಕೊಳ್ಬೇಕು, ಆ ಸ್ಟಿಚಿಂಗ್ ಸ್ಟೈಲ್ಸು ಇದೆಲ್ಲ ನೋಡ್ಕೊಂಡು ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅನ್ನಿಸ್ತು, ಬಟ್ ಲಾಸ್ಟ್ ಟೈಮ್ಗಿನ ಇದು ಬೆಟರ್ ಅಂತ ನನಗೆ ಅನ್ನಿಸ್ತು. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿ ಹೇಗೆ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಅನ್ನೋದು ಏನೂ ಇಲ್ಲ, ಬಟ್ ಇಂಟ್ರೆಸ್ಟ್ ಮಾಡಬೇಕಷ್ಟೇ. ಅಟ್ಲೀಸ್ಟ್ ನಾವು ಬೇರೆಯವ್ರಿಗೆ ಸ್ಟಿಚ್ ಮಾಡೋಕ್ಕಾಗತ್ತೋ ಇಲ್ವೋ, ಅಟ್ಲೀಸ್ಟ್ ನಮಗೆ ನಾವು ಅದು ಸ್ಟಿಚ್ ಮಾಡ್ಕೊಳ್ಬೋದಲ್ವ. ಅದರಿಂದ ಎಷ್ಟು ದುಡ್ಡನ್ನು ಸೇವ್ ಮಾಡ್ಬೋದು. ಯಾರೇ ಏನೇ ಮಾಡ್ತಾಯಿದ್ರು ಇಲ್ಲ ನಮ್ಗೆ ಆಗಲ್ಲ ಅಂತ ಕೂತಿದ್ರೆ, ದಯವಿಟ್ಟು ನಿಮ್ಮ ಮನೇಲಿ ಮಿಷಿನ್ಸ್ ಇದ್ದರೆ ದಯವಿಟ್ಟು ಕೂತ್ಕೊಳ್ಳಿ. ಇವತ್ತೇ ಒಂದು ಚಾನ್ಸ್ನ ಟ್ರೈ ಮಾಡಿ. ಆಗುತ್ತೆ, ಆಗದೆ ಇರೋದಕ್ಕೆ ಯಾವುದು ಸಾಧ್ಯನೇ ಇಲ್ಲ ಅನ್ನೋಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಎಲ್ಲ ಸಾಮಾನ್ಯರೇ, ನಮ್ಮಂಥ ಸಾಮಾನ್ಯರೇ ಎಲ್ಲ ಕಲಿತಾ ಇರೋದು. ಹಾಗಾಗಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಬ್ಲೌಸ್ ಹೊಲಿತೆ ಬಂಗಾರ, ನೀನು ಅಮ್ಮನ ಹತ್ರ ಕುತ್ಕೊಂಡು ನೋಡ್ಕೊಂಡಲ್ಲ ಬ್ಲೌಸ್ ಹೊಲಿತೆ ಬಂಗಾರ. ಮುದ್ದು 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 ಮುದ್ದು. ಸುಬ್ಬು ಬಾಯ್ ಮಾಡು. ಸುಬ್ಬು ಹೈ ಸುಬ್ಬು ನೋಡೋಣ, ಬಾಯ್ ಮಾಡೋ. ಏಯ್ ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಮ್ಮನ ಚಾನಲ್ನ. ಅಲ್ಲ ಶುಭು ಬೊಂಗಲಕ್ಕ ನೀನು. ಯಾದ್ರಲ್ಲ ಅವನು ಮುತ್ತು ಕೊಡ್ತಾನಂತ. ಅದ್ರಲ್ಲಿ ಇದ್ರಲ್ಲಿ ಅಂದ್ರೆ ಅದ್ರಲ್ಲಿ ಯಾದ್ರಲ್ಲಿ ಯಾದ್ರಲ್ಲೋ ಯಾದ್ರಲ್ಲಿ ಇದಳು ಇದ ಮೇಲೆ ಕುಚ್ಚಿ ಕುಚ್ಚಿ ಇದು ಕೂಚಿಪ್ಪ ಮನಿಕೋಬೇಕು ಅನ್ಸೈತರು. ನೀನೇನು ಸತಿ ಮಾಡೋಣ ಇನ್ನೊಂದು ಸತಿ ಮಾಡಿ ಮನಿಕೋತೀರಿ. ಬಾ ಬಾ ಮುತ್ತು ಕೊಡ್ತಾನಂತ. ಇಸ್ಕೊಬಿಡು ಅವನ ಹತ್ರ. ಕೊಡಪ್ಪ ಅಮ್ಮಂಗೆ ಕೊಡೆ. ಬೇಡ ಬೇಡ ಅವನಿಗೆ ಕೊಡು. ಕಣ್ಣೋಡು ನಿನ್ ಕಣ್ಣೋಡು ನಿಂದು. ಡಮ್ ಸುಬ್ಬು ಡಮ್ ಡಮ್ ಇಲ್ಲಿ.
ಹೆಂಗೈತೆ ಸರ್ ಮುದ್ದೆ ಮೊಸಪ್ಪು ಚೆನ್ನಾಗೈತೆ. ಮುದ್ದೆ ಮೊಸಪ್ಪು ಹೆಂಗೈತೆ ಸರ್ ಸುಬ್ಬು ಸರ್ ಹಾಂ ಮುದ್ದೆ ಸುಬ್ಬ ನೀನು